ಚಾನಲ್ಗೆ ಎಲ್ರಿಗೂ ಸ್ವಾಗತವನ್ನು ಕೋರ್ತಾ ಇವತ್ತು ನಾನು ಹಳ್ಳಿ ಶೈಲಿಯಲ್ಲಿ ಮಾಡುವಂತಹ ವೆಜಿಟೇಬಲ್ ಅವರೆಕಾಳು ಬಾತನ್ನು ಮಸಾಲೆ ರುಬ್ಬಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ ಬನ್ನಿ. ಫಸ್ಟು ನಾವು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕಬೇಕು. ಈ ಎಣ್ಣೆ ಏನಕ್ಕೆ ಹಾಕ್ತಿರೋದು ಅಂದರೆ ನಾವು ಫಸ್ಟು ಇವಾಗ ಮಸಾಲೆಗಳನ್ನ ಹುರಿದು ಅದನ್ನು ನಾವು ರುಬ್ಬಿ ಮಾಡುವಂಥ ಒಂದು ರೆಸಿಪಿ ಇದು. ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಸ್ವಲ್ಪ ಒಂದು 2 ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ, ಸ್ವಲ್ಪ ಲವಂಗ ತೊಗೊಂಡಿದ್ದೀನಿ. ನೆಕ್ಸ್ಟು ನಾನು 3 ಪಾವ್ಗೆ 2 ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಮತ್ತು 1 ಪಾವ್ಗೆ 4 ಒಣಮೆಣ್ಸಿಕಾಯಿ ಮತ್ತು 4 ಬ್ಯಾಡಗಿ ಮೆಣಸಿಕಾಯಿನ ತೊಗೊಂಡಿದ್ದೀನಿ. ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿನ ಹಾಕಿ ಇದನ್ನು ನಾವು ಸ್ವಲ್ಪ ಹುರ್ಕೋಬೇಕು. ಹಸಿ ಮಸಾಲೆನ ರುಬ್ಬಿ ಇದನ್ನ ಸ್ವಲ್ಪ ಹುರಿದ್ಮೇಲೆ ಇದಕ್ಕೆ ನಾವು ಇದು ಸ್ವಲ್ಪ ಸೋಂಪು, ಏಲಕ್ಕಿ, ಅನಾನಸ್ ಹೂವನ್ನ ಸೇರಿಸಿ ಸ್ವಲ್ಪ ಹುರ್ಕೋಬೇಕು. ಇಷ್ಟನ್ನು ಹುರಿದು ನಾವು ಒಂದು ಮಿಕ್ಸಿ ಜಾರಲ್ಲಿ ರುಬ್ಬಿ ಸ್ವಲ್ಪ ಕಾಯಿನ ಹಾಕ್ಕೊಂಡು ಇದನ್ನ ರುಬ್ಕೋಬೇಕಾಗುತ್ತೆ. ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕಿದ್ನ. ಈಗ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ಕಾಯಿನ ಹಾಕ್ಕೋಬೇಕು. ಇದು ಆಪ್ಷನಲ್ಲು, ಬೇಕಾದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇದನ್ನು ಅಷ್ಟು ನೈಸಾಗಿ ಬೇಡ, ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ನೆಕ್ಸ್ಟು ಮತ್ತೆ ಒಂದು ಪಾತ್ರೆಗೆ ಆಯಿಲ್ನ ಹಾಕಿ ಅದಕ್ಕೆ ಒಂದು ದೊಡ್ಡದಾಗಿ ಕಟ್ ಮಾಡಿರುವಂಥ ಈ 3 ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಫ್ರೈ ಮಾಡಿದಾದಮೇಲೆ ನಾವಿಲ್ಲಿ ವೆಜಿಟೇಬಲ್ಲು ಅವರೆಕಾಳು ಮತ್ತು ಬಟಾಣಿ, ಕ್ಯಾರೆಟು, ಬೀನ್ಸು ಎಲ್ಲ ಥರ ತರಕಾರಿನ ಹಾಕಿ ಹುರ್ಕೋಬೇಕು. ತರಕಾರಿ ಎಲ್ಲ ಹಾಕಿ ಹುರಿದು ಫ್ರೈ ಆಗ್ತಿದ್ದಂಗೆ 1 ಟೇಬಲ್ ಸ್ಪೂನು ಉಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತರಕಾರಿಗೆ ಉಪ್ಪನ್ನು ಹಾಕೋದ್ರಿಂದ ತರಕಾರಿ ಎಲ್ಲ ಉಪ್ಪು ಹಿಡಿಯುತ್ತೆ. ಸೊ ಹಂಗಾಗಿ ಸ್ವಲ್ಪ ತರಕಾರಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪನ್ನು ಹಾಕಿ ಇಲ್ಲಿ ಹುರ್ಕೋಬೇಕಾಗುತ್ತೆ. ನೆಕ್ಸ್ಟು ಚೆನ್ನಾಗಿ ಇದೆಲ್ಲ ಫ್ರೈ ಆದಮೇಲೆ ಒಂದು ದೊಡ್ಡ ಟೊಮೊಟೊನ ಕಟ್ ಮಾಡಿ ನಾವು ತರಕಾರಿ ಫ್ರೈ ಮಾಡ್ಕೊಂಡಿರೋದಕ್ಕೆ ಹಾಕ್ಕೋಬೇಕು. ಟೊಮೊಟೊನೂ ಚೆನ್ನಾಗಿ ಫ್ರೈ ಆಗಬೇಕು. ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಆಗಲೇ ರುಬ್ಬಿಟ್ಕೊಂಡಿರೋ ಮಸಾಲೆ ಸ್ವಲ್ಪ ತರಿಯಾಗೇ ಇರಬೇಕು, ಜಾಸ್ತಿ ಅದು ನುಣ್ಣಗೆ ಆಗುವಂಥ ಅವಶ್ಯಕತೆ ಏನಿಲ್ಲ. ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಈ ಮಸಾಲೆಯಿಂದ ಎಣ್ಣೆ ನಮಗೆ ರಿಲೀಸ್ ಆಗುವಷ್ಟು ನಾವು ಫ್ರೈ ಮಾಡಬೇಕಾಗುತ್ತೆ. ನಾವು ಉಪ್ಪೆಲ್ಲ ಆಗಲೇ ಹಾಕಿರೋದ್ರಿಂದ ಉಪ್ಪು ಹಾಕೋ ಅವಶ್ಯಕತೆ ಏನಿರಲ್ಲ. ನೀವು ನೀರೆಲ್ಲ ಹಾಕಿ ಆದಮೇಲೆ ಬೇಕಾದರೆ ರುಚಿ ನೋಡ್ಕೊಂಡು ಹಾಕ್ಕೋಬೋದು. ನಾನಿಲ್ಲಿ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಅಳತೆಯಲ್ಲಿ ತೊಗೊಂಡಿದ್ದೀನಿ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ನಾನು 3 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ, 6 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಈಗ ನೀರು ಹಾಕಿ ಅದನ್ನ ಕುದಿಯೋದಕ್ಕೆ ಬಿಡಬೇಕು. ನೀರು ಚೆನ್ನಾಗಿ ಕುದಿಬೇಕು. ನೆಕ್ಸ್ಟು ನೀರು ಕುದಿದ ಮೇಲೆ ನಾವು ಆಗಲೇ ಅಕ್ಕಿನ ನೆನೆಸಿಟ್ಕೊಂಡಿದ್ವಿ. ಆ ಅಕ್ಕಿನ ಡೈರೆಕ್ಟಾಗಿ ನಾನು ಕುದೀತಿರೋ ಮಸಾಲೆಗೆ ಹಾಕಿದ್ದೀನಿ. ಮಧ್ಯೆ ಚೆನ್ನಾಗಿ ತಿರುಗಿಸ್ತಾ ಇರಿ, ಏಕೆಂದರೆ ತಳ ಹಿಡಿದ್ರೆ ಬಾತ್ ಚೇಂಜ್ ಆಗಿಬಿಡುತ್ತೆ ಅದು ಟೇಸ್ಟು. ನೆಕ್ಸ್ಟು ಚೆನ್ನಾಗಿ ಬೆಂದ ಮೇಲೆ ಅಕ್ಕಿ ಎಲ್ಲ ಮಸಾಲೆ ಎಲ್ಲ ಹಿಡಿದ್ಮೇಲೆ ನಮಗೆ ಬಾತು ರೆಡಿಯಾಗಿರುತ್ತೆ. ಇದನ್ನ ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಯಾವುದೇ ರೀತಿ ಗರಂ ಮಸಾಲ ಆಗಲಿ, ಧನಿಯಾ ಪುಡಿ ಆಗಲಿ ಏನೂ ಹಾಕಿಲ್ಲ. ಮನೇಲಿ ಇರುವಂತಹ ಸಾಮಗ್ರಿಗಳಿಂದನೇ ಇದನ್ನ ಮಾಡಿರೋದು. ಒಂದು ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಲೈಕ್, ಕಾಮೆಂಟ್, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.